ಜಪ ಮಾಡಿದ ಆಗணும். ಆದರೂ ನಾವು ಪ್ರಾರ್ಥನೆ ಮಾಡಲೇಬೇಕು. ಹalleluya. ಹalleluya. ಜಪನಲ್ಲೇ ತಡೆ வரும். ಪ್ರಾರ್ಥನೆ ಅಂದ್ರೆ ತಡೆ ಬಂದೇ ಬರುತ್ತದೆ. தடையை மீறி ನಾವು ಜಪಿಕணும். ಆ ತಡೆಯನ್ನು ಮೀರಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಹalleluya. ಹalleluya. ஜெபம் பண்ணா பிசாசுக்கு தலைவலி. ಪ್ರಾರ್ಥನೆ ಮಾಡಿದರೆ ಸೈತಾನನಿಗೆ ತಲೆನೋವು. அதனால தான் அவன் தடை பண்றான். ಅದಕ್ಕೋಸ್ಕರನೇ ಆತನು ತಡೆ ಮಾಡುತ್ತಾನೆ. நீங்க ஜெபிச்சா யாருக்கு தலைவலி? ನೀವು ಪ್ರಾರ್ಥನೆ ಮಾಡಿದ್ರೆ ಯಾರಿಗೆ ತಲೆನೋವು? ಸೈತಾನಿಗೆ. நீங்க ஜெபிக்கலனா யாருக்கு தலைநோவு? ನಮಗೆ. நாம ஜெபிச்சா பிசாசுக்கு தலைநோவு வரும். ನಾವು ಪ್ರಾರ್ಥನೆ ಮಾಡಿದರೆ ಸೈತಾನನಿಗೆ ತಲೆನೋವು. நாம் ஜெபிக்கலனா நமக்கு தலைநோவு வரும். ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಮಗೆ ತಲೆನೋವು ಬರುತ್ತದೆ. அந்நிய பாஷையில 10 நிமிஷம் ஜெபம் பண்ணி பாருங்க. ಅನ್ಯ ಭಾಷೆಯಲ್ಲಿ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ ನೋಡಿ. பிசாசு பைத்தியமே புடிச்சிடும். ಆ ಸೈತಾನನಿಗೆ ಉಚ್ಚೆ ಹಿಡಿಯುತ್ತದೆ. அவன் பைத்திய பிடிக்கணும். ಆತನಿಗೆ ಉಚ್ಚೆ ಹಿಡಿಯಲೇಬೇಕು. நீங்க ஜெபிக்கணும். ನೀವು ಪ್ರಾರ್ಥನೆ ಮಾಡಬೇಕು. ஜெபத்தை விட்டுறாதீங்க. ನಿಮ್ಮ ಪ್ರಾರ್ಥನೆ ಬಿಡಬೇಡಿ. ஹalleluya.